ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ನನಗೆ ಧನಂಜಯರು ಮತ್ತು ಅಮೃತ ನನ್ನ ಫಸ್ಟ್ ಸಿನಿಮಾದಿಂದನೂ ಪರಿಚಯ ಆದಂಥವ್ರು. ಆ್ಯಂಡ್ ಸೊ ಇಬ್ಬರು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಝೀಬ್ರಾ ಅನ್ನೋ ಸಿನಿಮಾದಲ್ಲಿ. ಇಬ್ಬರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆವಾಗ ಧನಂಜಯ್ ಸರ್ ಅಂತ ಇದೆ. ಇವಾಗ ರೀಸೆಂಟ್ಲಿ US ಹೋಗಿದ್ವಿ. ಅವಾಗ ಅವ್ರು ರೇಗಿಸ್ತಾ ಇದ್ರು, ಅಕ್ಕ ಇವೆಂಟ್ ಇತ್ತು ಅಲ್ಲಿ ಸರ್ ಅಂತ ಇದೆ. ಇವಾಗ ನೋಡಿ ನನಗೆ ವಾಪಸ್ಸು ಅಯ್ಯೋ ನಿಮ್ಗೇನು ಗೊತ್ತಾಗಲ್ವಾ ಅಂತ ನನಗೆ ವಾಪಸ್ ನಾನು ನಿನಗೆ ಅವಾಗ ಫುಲ್ ಮೋಟಿವೇಟ್ ಮಾಡಿ ನಾನು ನಿನ್ನ ಬುದ್ಧಿವಾದ ಹೇಳ್ತಾ ಇದ್ದೆ, ಇವಾಗ ವಾಪಸ್ ನನಗೆ ಹೇಳ್ತಾ ಇದೆಯಾ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರು ಯಾವಾಗ್ಲೂ ಮುಂಚೆಯಿಂದನೂ ಹೀಸ್ ಬಿನ್ ಅ ಗ್ರೇಟ್ ಫ್ರೆಂಡ್. ಅವ್ರದ್ದು ಯಾವುದೇ ಸಿನಿಮಾ ಬಂದರೂ ತುಂಬ ಖುಷಿ ಆಗುತ್ತೆ. ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರಿಗೆ ಹಾರೈಸ್ತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸತ್ಯದೇವ್ ಸರ್. ಆ್ಯಂಡ್ ಐ ಥಿಂಕ್ I mean, you like Bangalore, you like Karnataka people a lot. We are very happy to have you here and have the movie release in Kannada. And I wish you all the best, and all the best to Amrita. I mean, she's a wonderful actor. She's always been. ಹಾಡು ತುಂಬ ಚೆನ್ನಾಗಿತ್ತು. ವೆರಿ ಕ್ಯೂಟ್. ಆ್ಯಂಡ್ ಪೂರ್ಣ ಅವ್ರು ಎಲ್ಲೋ ಎದ್ದೋಗಿದ್ದಾರೆ. ನಿಮ್ಮ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಆಲ್ ದ ವೆರಿ ಬೆಸ್ಟ್. ಗೊತ್ತು ಮರ್ಯಾದೆ ಪ್ರಶ್ನೆ November 22 ಕರೆಕ್ಟ್. ಆ್ಯಂಡ್ ವಿದ್ಯಾಪತಿ ಅದಾದಮೇಲೆ ಅಲ್ಲ ವಿದ್ಯಾಪತಿ ಬಗ್ಗೆ ಹೇಳಿದ್ರಲ್ವಾ ನೀವು? ಹೌದು, ಡಾಲಿ ಪಿಕ್ಚರ್ಸ್ ಇಂದಾನೆ ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ, ಆಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮದುವೆ ಗಂಡಾಗಿದ್ದಾರೆ. ಅವ್ರು ನಾಚ್ಕೊಂತಾರೆ, ಇಡೀ ರಾಜ್ಯವೇ ಖುಷಿ ಪಡುವಂತ ವಿಷಯ. ಹೌದು, ಅದಲ್ಲದೆ ನೆಕ್ಸ್ಟ್ ಅವ್ರ ಜೊತೆನೆ ಮತ್ತೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ಧನಂಜಯ ಅವ್ರ ಜೊತೆ. ನೆಕ್ಸ್ಟ್ ಹಳಗಳ್ಳಿ ಬೇಡರು ಬಗ್ಗೆ. ಸೊ ಅವ್ರ ಜೊತೆನೆ ನೆಕ್ಸ್ಟ್ ಸಿನಿಮಾ. ಅದು ಸೊ ಖುಷಿ ಆಗುತ್ತೆ. ಎಲ್ಲರೂ ಮಾತಾಡಿ ಸಪ್ತಮಿ, ಎಷ್ಟು ಕ್ಯೂಟ್ ಅನಿಸ್ತದೆ. ಮಾತಾಡಿ. ಓಕೆ, ಸೊ ಆಕ್ಚುಲಿ ನಮ್ಮ ಸಪ್ತಮಿ ಅವರ ಡೈಲಾಗ್ ಒಂದು ಹೇಳ್ಸೋಣ. ಕರೆಕ್ಟ್ ಸಪ್ತಮಿ, ಕಮಾನ್, ನೀವು ಇಷ್ಟು ಮುದ್ದಾಗಿ ಮಾತಾಡ್ತಾ ನಮ್ಮ ಹುಡುಗರು ನೋಡ್ತಾ ಇಲ್ಲ, ಎಂಜಾಯ್ ಮಾತಾಡು ಸಪ್ತಮಿ, ಮಾತಾಡು, ನಾನು ನೋಡ್ತೀನಿ ಅಂತ. ಕಮಾನ್ ಗಿರಿಜಾ, ಕ್ಯಾರೆಕ್ಟರ್ ಶಿಫ್ಟ್ ಆಗಲಿ ಈಗ. ಕಮಾನ್, ಅವ್ರಿಗೆ ಬೈದಿರೋದು ಅಲ್ಲೆಲ್ಲ ನೋಡ್ಕೊಂಡು ಬೈದ್ಬಿಡಿ ಇವತ್ತು. ಅವಳು ಯಾವಳಾಗಿದ್ರೆ ನನ್ಗೇನ್ಸಿ, ನನ್ನ ಜೀವನ್ ಜೊತೆ ಆಟ ಆಡಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಅದಾದ್ಮೇಲೆ ತಾನೇ ಇದ್ದಿದ್ದು ಪಿಕ್ಚರ್ ಇಲ್ವಾ? ಮುಂದಕ್ಕೂ ಬೇಕಾ? ಏನೂ ಮಾಡಕ್ಕಾಗಲ್ಲ ಸಪ್ತಮಿ. ಸೆನ್ಸರ್ ಮಾಡ್ಬಿಟ್ಟಿದೀನಿ ಅವತ್ತು, ಫಸ್ಟ್ ಲಾಸ್ಟ್ ಅಲ್ಲೇ ಸೆನ್ಸರ್. ಕ್ಯಾಮ್ರಾ ಮುಂದೆ ಹೇಳಿದ್ಮೇಲಿಂದ ಸೆನ್ಸರ್ ಅಲ್ಲೇ ಸೆನ್ಸರ್ ಕಟ್ ಆಗಿದೆ ಅಂತೆ ಮಗ. ಬಟ್ ಬೇಜಾರು ಮಾಡ್ಕೋಬೇಡಿ, ಒನ್ಸ್ ಮೋರಾ ಆಯ್ತು. ಜನರ ಒತ್ತಾಯದ ಮೇರೆಗೆ ಆಕ್ಚುಲಿ ಇಲ್ಲ, ಏನಿವಾಗ ನಮ್ಮ ಡಾಲಿ ಅವ್ರನ್ನೂ ವೇದಿಕೆ ಮೇಲೆ ಕರ್ಕೊಂಡ್ಬಿಡೋಣ ಸರ್. ಈ ಸೀನ್ನ ದಯವಿಟ್ಟು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತದೆ. ಇದು ಬೇಕಾಗಿರೋದು. ನಂಗೆ ಡೈಲಾಗ್ ಮರ್ತೋಗಿದೆ. ಬಡವ್ರ ಮಕ್ಕಳನ್ನ ಬೆಳೆಯಕ್ಕೆ ಕರೆಕ್ಟ್. ಅದೆಲ್ಲ ಹೇಳ್ತೀನಿ ಅಣ್ಣ ಒಂಚೂರು, ಮತ್ತೆ ಎಲ್ಲ ಗೆಸ್ಟ್ಗಳೆಲ್ಲ ಮಾತಾಡಿದ್ಮೇಲೆ ಬಂದ್ಬಿಟ್ಟು ಹೇಳ್ತೀನಿ ಕೊನೆಗೆಲ್ಲ ಎಲ್ಲ ಒಟ್ಟಿಗೆ. ಈಗ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದೀವಿ, ಅದು ನಮ್ಮ ಡಾಲಿ ಬಾಯ್ಸ್ಗೋಸ್ಕರ. ಕಾರಲ್ಲಿ ಕೂತ್ಕೊಂಡು ಯಾರ ಜೊತೆ? ಒಂದೇ ನಿಮಿಷ, ವಿಜಯ್ ಸರ್ ಬಂದ್ರು ಅನ್ಸುತ್ತೆ, ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ಪ್ಲೀಸ್. ವಿಜಯ್ ಸರ್ ಬಂದ್ರು ಹೇಳ್ಬಿಡಿ.
ಕಾರಲ್ಲಿ ಕೂತ್ಕೊಂಡು ಯಾರ ಜೊತೆ ಜ್ಯೂಸ್ ಕುಡಿತಿದ್ದೆ? ಏ ನೀನು ಇಷ್ಟು ಡೀಸೆಂಟಾಗಿ ಕೇಳೇ ಇಲ್ಲ ಅಲ್ಲಿ. ಕಾರಲ್ಲಿ ಕೂತ್ಕೊಂಡು ಅವಳು ಯಾವಳ ಜೊತೆ ಜ್ಯೂಸ್ ಕುಡಿತಿದ್ದಲ್ಲ, ಯಾಕೆ ಹಂಗೆ ಹೆಂಗೆ ಅಂತ ಕೇಳಿದಕ್ಕೆ. ಬರ್ಲಿ ಸಪ್ತಮಿ. ಕಾರಲ್ಲಿ ಕೂತ್ಕೊಂಡು ಯಾರ ಜೊತೆ ಜ್ಯೂಸ್ ಕುಡಿತಾ ಇದ್ದೆ? ಏಯ್ ಅವಳು ದೇವಿಕಾ ಅಂತ ಫ್ರೆಂಡು, ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ, ನೋಡ್ಕೊಂಡು ಹೋಗಕ್ ಬಂದಿಲ್ಲ ಅಷ್ಟೇ. ಅವಳು ಯಾವಳಾಗಿದ್ರೆ ನನ್ಗೇನ್ ಸೀನಾ? ನನ್ ಜೀವನ ಜೊತೆ ಆಟ ಆಡಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಹಂಗೆಲ್ಲ ಮಾತಾಡ್ಬಾರ್ದು ಫ್ರೆಂಡ್ಸ್ ಬಗ್ಗೆ ಎಲ್ಲ. ಲೇ ಮರ್ತು ಬಿಡ್ತೀನಿ ಡೈಲಾಗ್, ಒಂದು ನಿಮಿಷ ವಿಜಯ್ ಸರ್ ಕರ್ಕೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ಈ ಸೀನೆ ಒಂದು ಸಾಕಾಗಿತ್ತು. ಅದು ಏನೇ ಹೇಳಿ ಆ ಸ್ಟೈಲ್ ನಿಮ್ದು ಬೇರೆ ಯಾರು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಸಾಕಾಗಿತ್ತು ಪಾಪ. ನಮ್ಮ ಹುಡುಗರು ಆ ಸೆನ್ಸರ್ ಕಟ್ ಆಗದೆ ಇರೋ ಆಡಿಯೋ ಕೇಳಕ್ ಇಷ್ಟಪಟ್ರಿ ನೀವು. ಏನು ಕಾಂತಾರದ? ಓಕೆ, ಕಾಂತಾರದ ಒಂದು ಡೈಲಾಗ್ ಅಂತೆ ಪಾಪ ನಮ್ಮ ಹುಡುಗರು. ಶಿವ, ಬೀಡಿ ವಾಸನೆ ಬರ್ತಾ ಉಂಟು. ಇಲ್ಲ, ತುಂಬಾ ಖುಷಿ ಇದೆ. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಮ್ಮ ಟ್ರೀಟ್ಮೆಂಟ್ ಒಂಥರ ನನ್ನ ತಾಯಿ ಮನೆಯಿಂದ ಬಿಟ್ಟು ಆಚೆ ಹೋಗೋದು ಒಂದಿದೆಯಲ್ಲ, ತುಂಬಾ ಕಷ್ಟ. ಎಸ್ಪೆಷಲಿ ಇಲ್ಲಿ ನಮಗೆ ಸಿಗೋವಂಥ ವಾರ್ಮ್, ತಿಳ್ಕೊಡೋವಂಥ ಪ್ರೀತಿ, ಸಮಥಿಂಗ್ ಅಮೇಝಿಂಗ್. ಬಟ್ ನಮಗೆ ತೆಲುಗು ಹೋದಾಗ ಅದು ಸ್ವಲ್ಪ ಟೆನ್ಷನ್ ಇತ್ತು, ಹೆಂಗೆ ಮಾಡೋದು. ಅಯ್ಯೋ, ತುಂಬ ದೊಡ್ಡ ಇಂಡಸ್ಟ್ರಿ, ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರಾ, ಏನು ಮಾಡ್ತಾರೆ. ಕ್ಯಾಮಿಯೋ ಅಂದಾಗ್ಲೂ ತುಂಬ ಯೋಚನೆ ಮಾಡ್ತಾ ಇದ್ದೆ, ಇಲ್ಲ ಹೆಂಗೆ ವೆಲ್ಕಮಿಂಗ್ ಮಾಡ್ತಾರೆ ಅಂತ. ಆ್ಯಂಡ್ ನೀವು ನನ್ನ ಜರ್ನಿ ಬಗ್ಗೆ ಹೇಳಿದ್ರಿ. ನನ್ನ ಜರ್ನಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನೀವು ಯೂಟ್ಯೂಬ್ ಆ್ಯಂಕರ್ ಆದಾಗಿಂದ ನಿಮ್ಮನ್ನು ನೋಡಿಕೊಂಡು ನಾನು ಆ್ಯಂಕರ್ ಆಗಬೇಕು ಅಂತ ಕನ್ಸ್ಕೊಂಡು ಬಂದಿದ್ದು. ಇವತ್ತು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ಟು ಬಿ ಸ್ಟ್ಯಾಂಡಿಂಗ್ ಹಿಯರ್ ಆಲ್ಸೋ ಐ ಫೀಲ್ ವೆರಿ ಪ್ರೌಡ್.